ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ನೀವೆಲ್ಲ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ನಾನು ಹೆಂಗಿದ್ದೀನಿ, ಸುಮಾರಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ನನ್ನ ವೀಡಿಯೋಸ್ ನೋಡಬೇಕು ಅನ್ಸಿದ್ರೆ ತಕ್ಷಣ ನೋಟಿಫೈ ಸಿಗುತ್ತೆ, ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ, ಇಷ್ಟ ಆದರೆ ವಿಡಿಯೋ ವ್ಲಾಗ್ ಕೊನೆ ತನಕ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ಕೊತಾ ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸಂಜೆ ಎಲ್ಲ ಕೆಲಸ ಮುಗೀತು, ವಾರ ಪೂಜೆ ಬೆಳಗ್ಗೆಯಿಂದ ಆಯಿತು. ಅದೇ ಹೇಳಿದರೆ ನೀವು ಬೇಜಾರು ಮಾಡ್ಕೊತಿರ್ತೀರ. ಸೊ ಹಾಗಾಗಿ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ಕೊಂಡಿರಲಿಲ್ಲ. ಇವತ್ತು ಚಪಾತಿ ಮಾಡಿ ವೆಜ್ ಕಡಾಯಿ ಅಂದರೆ ವೆಜ್ ಸಾಗು ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಗುರುಮಲಪ್ಪ ಬಂದಿದ್ದರು. ಸೊ ಒಳ್ಳೆ ನಿದ್ದೆ ಇವತ್ತು, ಮಾತಾಡಿಕೊಂಡು ನೆಮ್ಮದಿಯಾಗಿ ಒಂದು ವಾರದಿಂದ ಮೈಕೈ ನೋವು ಆಗಿ ಕೆಲಸ ಮಾಡಿ ಇವತ್ತೊಂದು ಒಳ್ಳೆ ನ್ಯಾಪ್ ತೊಗೊಂಡಿದ್ದೀವಿ ಎಲ್ಲರೂ, ಓಲ್ ಫ್ಯಾಮಿಲಿ. ನಮ್ಮ ಜೊತೆ ಗುರುಮಲಪ್ಪ ಕೂಡ ಇದ್ದರು ಬೆಳಗ್ಗೆಯಿಂದ. ಇವಾಗ ಹೊರಟರು, ಮಾರ್ಕೆಟ್ಗೆ ಹೋಗ್ಬೇಕಂತ ಹೋಗಿದ್ದಾರೆ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹ್ಯಾಕ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಸ್ಟೇಟ್ ಎಲ್ಲೋ ಹೋಗಬೇಡಿ. ದೀಪ ಎಲ್ಲ ಹಚ್ಚಾಯಿತು, ಒಂಚೂರು ಹಾಲು ಮಾಡಿಟ್ಟಿದ್ದೀನಿ, ಕುಡಿದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಎಲ್ಲೋ ಹೋಗಬೇಡಿ ಆಯಿತಾ. ರೆಗ್ಯುಲರ್ ಆಗಿ ನನ್ನ ರೊಟೀನ್ ವಾಕ್, ಮನೆ ಕೆಲಸ, ವಾರ ಪೂಜೆ ಎಲ್ಲ ಮುಗಿಸಿ, ನನಗಂತೂ ವಾರಗಳಲ್ಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಸೊ ನಮ್ಮ ಮನೆ ಹತ್ರ ಇರೋವಂಥ ಟೆಂಪಲ್ಗೆ ಬಂದೆ. ಇದು ದೊಡ್ಡಮ್ಮ ತಾಯಿ ಟೆಂಪಲ್, ನಿಮ್ಮೆಲ್ರಿಗೂ ಗೊತ್ತು. ಬಂದು ಅರ್ಚನೆ, ಮಹಾಮಂಗಳಾರತಿ, ಪ್ರಸಾದ ಮಾಡಿಸ್ಕೊಂಡು ಹೋದ್ರೇ ಮನಸ್ಸಿಗೆ ತೃಪ್ತಿ ಆಗೋದು. ಅಲ್ಲಿಂದ ನಿಯರ್ ಬೈ ಇನ್ನೊಂದು ಬಂದಮ್ಮ ಅಂತ ಟೆಂಪಲ್ ಇದೆ, ಅಲ್ಲಿಗೂ ಕೂಡ ಬಂದೆ. ಅಲ್ಲಿಂದ ಬರೋಷ್ಟರಲ್ಲಿ ಕೆಲಸ ನನಗೋಸ್ಕರನೇ ಕಾಯ್ತಾ ಇತ್ತು. ಸೊ ನಾನು ಕೆಳಗಡೆ ಕೆಲಸ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗೋದೆ. ನನ್ನ ಮಗಳು ನೋಡಿ ಏನು ಮಾಡಿದ್ದಾಳೆ ಅಂತ. ಇವತ್ತು ಒಂದು ಸ್ನ್ಯಾಕ್ ಮಾಡ್ತಾಯಿದ್ದೀನಿ, ಚುರುಮುರಿ ಪುರಿ ಇದೆ. ಇಲ್ಲಿ ನೋಡಿ, ಟೊಮ್ಯಾಟೊ ಒಂದು ತಂದಿಲ್ಲ, ಹಚ್ಬೇಕು ಇವಾಗ ಟೊಮ್ಯಾಟೊ. ನಮ್ಮಮ್ಮ ಗೊತ್ತಿಲ್ಲದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮಮ್ಮ ಬಂದಿದ ತಕ್ಷಣ ತೋರ್ಸೋಕ್ಕೆ ಏನೇನು ಹಾಕ್ಬೇಕು ಗೊತ್ತಾ ಫ್ರೆಂಡ್ಸ್ ಇಲ್ಲಿಗ. ಇದಕ್ಕೆ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ತುರಿದಿರೋದು, ಟೊಮ್ಯಾಟೊ ಎಲ್ಲ ನೈಸಾಗಿ ಹಚ್ಕೊಬೇಕು. ಟೊಮ್ಯಾಟೊ ಹಚ್ತೀನಿ ಈಗ ಫ್ರೆಂಡ್ಸ್. ಇವಾಗ ಟೊಮ್ಯಾಟೊ ಹಚ್ಕೊತೀನಿ. ಟೊಮ್ಯಾಟೊ ಫ್ರಿಜ್ಜಲ್ಲಿದೆ, ತೊಗೊಬೇಕು. ಒಂದೇ ಇದೆ ಫ್ರೆಂಡ್ಸ್, ಒಂದು ನಿಮಿಷ. 2 ಟೊಮೆಟೊ ತೊಗೊಂಡಿದ್ದೀನಿ ವಾಶ್ ಮಾಡಿಕೊಂಡು. ಇವಾಗ ಇದನ್ನು ನೈಸಾಗಿ ಹಚ್ಕೊತಿದ್ದೀನಿ. ಕೈ ಕೊಡೋದು ಹಚ್ಚೋದೇ ಕಷ್ಟ ನನ್ನ ಚಾಕುಲಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಚ್ಕೊಂಡಿದ್ದೀನಿ. ಏನೊಂದು ಹಚ್ಚಬೇಕು, ಹಚ್ಚೋಣ. ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಚ್ಕೊಂಡು ಟೊಮ್ಯಾಟೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ಟಾಗಿದೆ. ಇವಾಗ ಚಾಟ್ ಮಸಾಲ ಹಾಕಬೇಕು, ತೊಗೊಂಬರ್ತೀನಿ ಕೆಳಗಡೆ ಅಂತ ನಾನು ಮಾಡಿದೆ. ನೋಡಿ ಫ್ರೆಂಡ್ಸ್, ಬೈತಾರು ಬಂದ್ಬಿಟ್ಟು ಇವಾಗ ಪುರಿ ಮತ್ತು ಬೋಟಿ ಹಾಕಿದ್ದೀನಿ, ಖಾರ ಬುಂದಿಲ್ಲ ಅದಕ್ಕೋಸ್ಕರ.
ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂಚೂರು ಖಾರದ ಪುಡಿ ಹಾಕಬೇಕು. ಇದು ವೈಟ್ ಹಂಗೆ ಆಗ್ತಾಯಿದೆ. ಒಂಚೂರು ಪೆಪ್ಪರ್ ಹಾಕೋಣ, ವೈಟ್ ಪೆಪ್ಪರ್. ಒಂಚೂರು ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ. ಆಗೋಯ್ತು ಫ್ರೆಂಡ್ಸ್. ಬನ್ನಿ ನಿಮಗೆ ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡಬೇಕು, ತೋರಿಸ್ಕೊಂಡಿರ್ತೀನಿ. ಬನ್ನಿ ತೋರಿಸ್ತೀನಿ ನಿಮಗೆ. ಯು ವಾಂಟ್ ಚುರುಮುರಿ? ಕಮ್ ಲೆಟ್ಸ್ ಸೀ ದ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚುರುಮುರಿ ಇದೆ. ಒಂಚೂರು ಕಾಯಿ ಬಿಡ, ಒಂದು ನಿಮಿಷ ಕಾಯಿ ಒದಿತೀನಿ ನಿನಗೆ. ನೀರು ಬೇಕಾ ಇದಕ್ಕೆ? ಮೂರು ಚಕ್ರದವ್ರು ಲೇಟ್ ಆಗುತ್ತೆ. ಸ್ಟೇರಿಂಗು ಚಿಕ್ಕ ಗಾಡಿನೇ ಬರಲಿ, ಸ್ಟೇರಿಂಗು ಇಲ್ಲ ದೊಡ್ಡ ಗಾಡಿ ಯಾವ್ದಾದ್ರು ಬರಲಿ ಪರವಾಗಿಲ್ಲ. ದೊಡ್ಡದೇ ಬನ್ನಿ ಅದಕ್ಕೇನ. ಇದಕ್ಕೊಂದು ಬಳೆ ಬೇಕಾದು ಗೈಸ್, ಎಲ್ಲ ಊಟ ಕಳಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. 20 to 25 ಐಟಮ್ಸ್ನ ಇನ್ ಟೈಮ್ಗೆ 4 ಕಡೆ ಡಿವೈಡ್ ಮಾಡಿ ಕಳಿಸೋಂಥ ರಿಸ್ಕ್ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಎಲ್ಲ ಡಿವೈಡ್ ಮಾಡಿ ಕಳಿಸಿ ಗೋಡೌನೆಲ್ಲ ಕಾಸ್ಟಿಕ್ ಸೋಡಾ ಹಾಕಿ ನೀಟಾಗಿ ಮಾಪ್ ಮಾಡಿ ಕೈಕಾಲು ಮುಖ ತೊಳೆಯೋಕ್ಕೂ ಫ್ರೀ ಇರಲಿಲ್ಲ ನನಗೆ. ಬಿಕಾಸ್ ಆಫ್ 1:30 ಆಗೋಗಿತ್ತು. ನನ್ನ ಮಗನ ನಾನೇ ಟ್ಯೂಷನಿಂದ ಕರ್ಕೊಂಬರ್ಬೇಕಿತ್ತು. ಸತೀಶ್ ಇರಲಿಲ್ಲ, ಚೌಟ್ರಿಗೆ ಹೊಟ್ಟೋದ್ರು ಅವರು. ಯಾಕಂದರೆ ಅಡುಗೆ ನೀಟಾಗಿ ಮಾಡ್ತೀವಿ, ಬಟ್ ಬಡಿಸೋ ಹುಡುಗರು ನೀಟಾಗಿ ಬಡಿಸ್ಲಿಲ್ಲ ಅಂದರೆ ಕಂಪ್ಲೇಂಟ್ಗಳಾಗೋ ಸಾಧ್ಯತೆ ತುಂಬ ಇರುತ್ತೆ. ನಿಮ್ಮ ಹುಡುಗರು ಸರಿಗೆ ಬಡಿಸ್ಲಿಲ್ಲ. ಇವಾಗೆಲ್ಲ ನಿಮಗೆ ಗೊತ್ತು, ಕೈಯಲ್ಲಿ ಮೊಬೈಲ್ ಇದ್ದರೆ ಯಾವ ಕೆಲಸದ ಮೇಲೆ ಹುಡುಗರುಗಳಿಗೆ ಇಂಟ್ರೆಸ್ಟು ಅಷ್ಟಕ್ಕಷ್ಟೇ. ಸೊ ಹಾಗಾಗಿ ಸತೀಶ್ ನಾನು ಇರಲೇಬೇಕು, ನೀನು ಕರ್ಕೊಂಬ ಅಂತ ಹೇಳಿದ್ರು. ಒಂದೇ ಉಸಿರಿಗೆ ಗೈಸ್ ನನಗೆ ಕೈಕಾಲು ಮುಖ ತೊಳೆದು ಬಟ್ಟೆ ಕೂಡ ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ಟೆ ಎಲ್ಲ ಫುಲ್ ಒದ್ದೆ ಈ ಬಿಸಿಲಿಗೆ ಒಣಕೊಳ್ಳುತ್ತೆ ಅಂತ ಹೇಳಿ ನಾನು
ಚಾರು ಇಬ್ಬರು ಕೂಡ, ಯಾಕಂದರೆ ಮನೇಲಿ ಇನ್ಯಾರೂ ಇಲ್ಲ, ಅವಳೊಬ್ಬಳನ್ನೇ ಬಿಟ್ಟೋಗೋಕ್ಕೆ ಮನಸ್ಸು ಒಪ್ಪಲಿಲ್ಲ. ಸೊ ಇಬ್ಬರು ಹೋಗ್ತಾ ಇದ್ದೀವಿ ಟ್ಯೂಷನ್ಗೆ ಹತ್ರ. ಬೆಳಗ್ಗೆಯಿಂದ ನಂಬ್ತಿರೋ ಬಿಡ್ತಿರೋ ಒಂದು ಲೋಟ ಗಂಜಿ ಬಿಟ್ಟರೆ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ ದೇಹ. ಟೈಮ್ ಆವಾಗಲೇ 1:45 ಆಗೋಗಿತ್ತು. ಅವನು ಬಿಸಿಲಲ್ಲಿ ಕ್ರಿಕೆಟ್ ಆಡ್ತಾ ನಿಂತಿದ್ದ. ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್, ಇವಾಗ ಒಬ್ಬಳೇ ಎಲ್ಲನೂ ಮಾಡಬೇಕು ಅಂದಾಗ ಇರೋದು ಎರಡೇ ಕಾಲಲ್ವ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು ಅಂತ ಹೇಳಿ ಇವಾಗ ಫೈನಲಿ ಕರ್ಕೊಂಡು ಬರ್ತಾಯಿದ್ದೀನಿ. ಯಾಕಮ್ಮ ನೀನು ಬಂದ್ಬಿಟ್ಟಿದ್ಯಾ? ಯಾಕಂದರೆ ಬಿಡೋದಷ್ಟೇ ನಾನು ಬಿಡ್ತಾಯಿದ್ದೆ, ಕರ್ಕೊಂಬರೋದು ಅವ್ರ ಪಪ್ಪ ಕರ್ಕೊಂಬರ್ತಿದ್ರು ರೆಗ್ಯುಲರಾಗಿ. ಅವನಿಗೆ ಆಶ್ಚರ್ಯ ಆಗೋಯ್ತು, ಯಾಕಮ್ಮ ನೀನು ಬಂದ್ಬಿಟ್ಟಿದ್ಯಾ ಅಂತ. ಸೊ ಬರುವಾಗಲೇ ಇಬ್ಬರದು ಕಚ್ಚಾಟ. ಸೊ ನೋಡಿ ಹೆಂಗೆ ಆಡ್ತಾಯಿದ್ದಾರೆ ಗಾಡೀಲಿ ಕೂತ್ಕೊಂಡು ಅಂತ. ಅವರಿಗೇನೋ ಖುಷಿ, ಬಟ್ ನಮಗೆ ಕಷ್ಟ. ದೊಡ್ಡವ್ರು ಆಗ್ತಾಯಿದ್ದಾರೆ, ಸೀರಿಯಸ್ ಆಗಿರಿ ಅಂದರೂ ಕೇಳಲ್ಲ, ಹಿಂಗೋ ಆಡ್ಕೊಳ್ಳಿ ಅಂತ. ಬರುವಾಗಲೇ ಶುರು ಮಾಡ್ದೆ, ಹೊಟ್ಟೆ ತುಂಬ ಹಸಿತಾ ಇದೆ ಅಮ್ಮ, ಪಾನಿಪುರಿ ಕೊಡಿಸು ಅಂತ. ಅದಕ್ಕೆ ನಾನು ಏನೂ ತಿಂದಿಲ್ಲ ಗೈಸ್, ಬೆಳಿಗ್ಗೆಯಿಂದ ತುಂಬ ಹೊಟ್ಟೆ ಹಸಿತಾ ಇತ್ತು. ಲೋಟ ಗಂಜಿ ಕುಡ್ದಿದ್ದೆ ಅಷ್ಟೇ. ಸೊ ಆನ್ ದ ವೇ ಬರುವಾಗ ಪಾನಿಪುರಿ ಎಲ್ಲ ತಿನ್ಕೊಂಡ್ಬಂದೆ. ಇದಿಷ್ಟು ನಾನು ನಿಮಗೆ ಶೇರ್ ಮಾಡಿದ್ದು ಶುಕ್ರವಾರ ನಡೆದಂಥ ವ್ಲಾಗ್. ಇದು ಶನಿವಾರ ಬೆಳಗ್ಗೆ ಆ್ಯಸ್ ಇಟ್ ಈಸ್ ವಾಕ್, ಮನೆ ಕೆಲಸ, ವಾರ ಪೂಜೆ, ತಿಂಡಿಗೆ ಇವತ್ತು ಚಪಾತಿ ವೆಜ್ ಕುರ್ಮಾ ಮಾಡಿದ್ದೆ. ಸೊ ನಾವೆಲ್ಲ ಗುರುಮಲ್ಲಪ್ಪನೂ ಕೂಡ ಇವತ್ತು 7:15 ಬಂದಿದ್ದರು. ಯಾವುದೋ ಕೆಲಸ ಇತ್ತು, ಬಿಕಾಸ್ ಆಫ್ ಅದೇನೋ ಇಶ್ಯೂಯಿಂದ ಕ್ಯಾನ್ಸಲ್, ಯಾರೋ ತೀರೋಗಿದ್ರು ಅಂತ ಆರ್ಡ್ರನ್ನ ಮುಂದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಆ ಆರ್ಡ್ರ್ ಕ್ಯಾನ್ಸಲ್ ಆಗಿತ್ತು, ಹಾಗಾಗಿ ಎಲ್ಲ ಮನೇಲೇ ಇದ್ದರು. ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಸ್ನಾನ ಮಾಡಿ, ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಮನೇಲಿ ದೀಪ ಹಚ್ಚಿ ಟೆಂಪಲ್ಗೆ ಹೋಗಿ ಬರೋಣ ಅಪ್ಪ ಅಂತ ಅಂದ್ಬಿಟ್ಟು, ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರೋದಂತೂ ಯಾವತ್ತೂ ಮಿಸ್ ಮಾಡೋದೇ ಇಲ್ಲ. ಸೊ ಆಂಜನೇಯನ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಶಕ್ತಿ ಕೊಡಪ್ಪ ಅಂತ. ಬಂದು ತಿಂಡಿ ತಿಂದು ಮಲಗಿಬಿಟ್ಟೆ ಗೈಸ್. ತುಂಬ ತಲೆನೋಯ್ತಾಯಿತ್ತು. ಸತೀಶ್ಗೆ ಒಂಚೂರು ಎಣ್ಣೆ ಹಾಕ್ಕೊಡ್ರಿ ಅಂತ ಗೋಗರೀತಾ ಇದ್ದೆ. ಅಮ್ಮ ತುಂಬ ನೆನಪಾಗ್ತಾಯಿದ್ರು. ನೀನು ವೀಡಿಯೋ ಮಾಡ್ತೀನಿ ಅಂದರೆ ನಾನು ಎಣ್ಣೆ ಹಾಕಲ್ಲ ಅಂದರು. ಇಲ್ಲ ಆಯಿತು ನಾನು ವೀಡಿಯೋ ಮಾಡಲ್ಲ, ನೀನು ಎಣ್ಣೆ ಹಾಕ್ಕೊಡು ಅಂದ್ಬಿಟ್ಟು ಚಾರುಗೆ ಸೈಲೆಂಟಾಗಿ ಕಣ್ಣೆಲ್ಲ ಹೊಡೆದು ವೀಡಿಯೋ ಮಾಡೋ ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ವೀಡಿಯೋ ಮಾಡ್ಕೊತಾ ಇರೋದು, ವೀಡಿಯೋ ಮಾಡ್ತಾಯಿಲ್ಲ ಅಂತಲೇ ಕೂತ್ಕೊಂಡು ಎಣ್ಣೆ ಹಾಕ್ತಾಯಿದ್ರು. ನಾನು ಕ್ಯಾಮ್ರಾನ ಸ್ಲೈಟಾಗಿ ಇಟ್ಕೊಂಡ್ರೆ ಅವ್ರು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ. ಸೊ ಹಿಂಗೆ ಸ್ಟ್ಯಾಂಡಾಗಿ ಇಟ್ಕೊಂಡ್ರೆ ಚಾರು ಏನೋ ಫೋನ್ ನೋಡ್ತಾ ಇದ್ದಾಳೆ ಅಂತ. ಸೊ ಅವ್ರಿಗೆ ಯಾಮಾರಿಸ್ಕೊಂಡು ವೀಡಿಯೋ ಮಾಡಿಕೊಂಡೆ. ನನಗಂತೂ ಖುಷಿ, ಬಟ್ ಅವರಿಗೆ ವೀಡಿಯೋ ಎಲ್ಲ ಬೇಕಾ, ಅದೆಲ್ಲ ಮಾಡಬೇಕಾ ಅಂತಾರೆ. ನಮ್ಮ ಖುಷಿಗಷ್ಟೇ ನಾವು ವೀಡಿಯೋ ಮಾಡೋದು, ತಪ್ಪೇನಿಲ್ಲ ಅಲ್ವಾ ಗೈಸ್. ಸೊ ನಾವು ಎಷ್ಟೆಲ್ಲ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀವಿ. ಅವರು ನಾವು ಕೇಳೋದು ಯಾವುದೇ ಹೆಣ್ಣಾದರೂ ಅಷ್ಟೇ, ಗಂಡನಿಂದ ಬಯಸೋದು ಪ್ರೀತಿ, ಸ್ವಲ್ಪ ಟೈಮ್ ಅಷ್ಟೇ. ಏನಂತೀರಾ? ನೋಡಿದ್ರ ಬನ್ನಿ ಹಾರ್ಲಿಕ್ಸ್ ಕುಡಿಯೋಣ. ಸೊ ಇನ್ನು ಬಿಸಿ, ನನಗೆ ಬಿಸಿ ಕುಡಿಯೋಕ್ಕಾಗಲ್ಲ ಗೈಸ್, ಸ್ವಲ್ಪ ಜನಕ್ಕೆ ತುಂಬ ಬಿಸಿ ಇರಬೇಕು. ಮಧ್ಯಾಹ್ನ ಊಟಕ್ಕೆ ಹಪ್ಪಳ ಸಂಡಿಗೆ ಕೂಡ ಕರೆದಿದ್ದೆ, ಇನ್ನೂ ಸ್ವಲ್ಪ ಇದೆ, ಹಾಲು ಕುಡಿದ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಮಾತಾಡೋಣ, ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ. ಸ್ಟೇ ಟ್ಯೂನ್. ನನಗಂತೂ ಬಿಸಿ ಕುಡಿಯೋಕ್ಕೆ ಆಗಲ್ಲ. ಒಬ್ಬೊಬ್ಬರಂತೂ ಎಷ್ಟು ಬಿಸಿ ಸುಡ್ತಾ ಇದ್ರು ಬಿಸಿ ಘಟ ಕುಡಿದ್ಬಿಡ್ತಾರೆ. ಬಟ್ ನನಗಂತೂ ಅದು ಅಭ್ಯಾಸನೇ ಇಲ್ಲ, ತಣ್ಣಗಾದ್ಮೇಲೆ ಕುಡಿಯೋದು. ನನ್ನ ಮಕ್ಕಳು ಹಾಗೆ, ನಮ್ಮಮ್ಮ ಅದೇ ಬೈತಿರ್ತಾರೆ ಫ್ರೆಂಡ್ಸ್, ನೀನು ಬಿಸಿ ಕುಡಿಯಲ್ಲ, ತಿನ್ನಲ್ಲ, ಮಕ್ಳಿಗೂ ಬಿಸಿ ಕೊಟ್ಟು ಅಭ್ಯಾಸ ಮಾಡಿಲ್ಲ, ಅದು ಜೀರ್ಣ ಆಗೋಂದ್ರೆ ಎಲ್ಲಿಂದ ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಅಲ್ಲಿಂದನೇ ಆಗುತ್ತೆ, ಹಾಗೆ ಹೀಗೆ ಅಂತ. ಸೊ ಏನಪ್ಪ ವಿಷಯ ಅಂದರೆ, ಪ್ರೀವಿಯಸ್ ವ್ಲಾಗ್ಗೆ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡೋಣ ಅಲ್ವಾ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಬ್ಯಾಡ್ ಕಮೆಂಟ್ ಅಂತ ಅಲ್ಲ, ಬಟ್ ಅವ್ರ ಕಮೆಂಟ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಎಲ್ಲ ಇದೆ, ಯಾಕಿಷ್ಟು ಕಷ್ಟಪಡ್ತೀರಾ ಗಂಡ ಹೆಂಡತಿ ಅಂತ. ಎಲ್ಲ ಅದು ತಾನಾಗೇ ಬಂದಿಲ್ಲ ಸೆಸ್, ಅವರು ಒಬ್ಬರು ಸಿಸ್ಟರ್ ಅಂತ ಅನ್ಕೋತೀನಿ. ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಸುಮಾರು ಜನ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿರ್ತೀರ. ಈಗ ಓಪನಾಗಿ ಹೇಳ್ಕೋಬೇಕು ಅಂದರೆ, ನಾನು ವ್ಲಾಗಲ್ಲಿ ಹೇಳ್ತಾ ಸ್ವಲ್ಪ ನೆಗೆಟಿವ್ಸ್ ಕಮೆಂಟ್ಸ್ ತುಂಬ ಅಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಆ ನೆಗೆಟಿವ್ ಕಮೆಂಟ್ಸ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದಿದ್ದು. ಪ್ರೀತಿ ಕೊಡೋರು ಯಾವತ್ತೂ ಇಲ್ಲಿ ಇರ್ತೀರ, ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ, ಎರಡು ಮಾತೇ ಇಲ್ಲ. ನನ್ನ ಸ್ಟಾರ್ಟಿಂಗ್ ಡೇಸಿಂದ 1 to 10 ಸಬ್ಸ್ಕ್ರೈಬರ್ಸಿಂದ ಈಗ 28 ಸಮಥಿಂಗ್ ಸಬ್ಸ್ಕ್ರೈಬರ್ ತನಕನೂ ನನ್ನ ಜೊತೆ ಇದ್ದೀರಾ. ಗ್ಲ್ಯಾಡ್, ಅಬಾರಿ, ತುಂಬ ಅವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು, ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಕಮೆಂಟ್ನ ಯಾಕೆ ಒತ್ತಿ ಹೇಳ್ತಿರ್ತೀನಿ ಅಂದರೆ, ಅರ್ಥ ಮಾಡ್ಕೊಳ್ಳಿ, ಅವರು ನನ್ನನ್ನು ಪ್ರೀತಿ ಮಾಡಲಿ ಅನ್ನೋ ಉದ್ದೇಶಕ್ಕೆ. ಸೊ ಇದು ನೆಗೆಟಿವ್ ಕಮೆಂಟ್ ಅಂತ ಹೇಳ್ತಾ ಇಲ್ಲ. ಒಬ್ಬರು ನನ್ನ ಕಮೆಂಟ್ ಮಾಡಿದರು,
ದೇವರು ನಿಮಗೆ ಎಲ್ಲ ಕೊಟ್ಟಿದ್ದಾರೆ, ಆದರೂ ಇಷ್ಟು ಕಷ್ಟ ಯಾಕೆ ಪಡ್ತೀರಾ? ಅಷ್ಟು ಕಷ್ಟಪಡೋ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಇದೆ ಸಿಸ್. ಯಾಕಂದರೆ ಈಗ ನಮ್ಮ ಕೈಯಲ್ಲೇ 5 ಬೆಟ್ಟು 5 ಸಮ ಇಲ್ಲ ಅಂದಮೇಲೆ ನಮ್ಮ ಟೈಮ್ ಕೂಡ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಬ್ಯಾಡ್ ಟೈಮ್ಸ್ನ ತುಂಬ ನೋಡಿ ಬಂದಿದ್ದೀನಿ, ತಾನಾಗೆ ಯಾವುದೂ ಬಂದಿಲ್ಲ. ಅದಕ್ಕೆ ನನ್ನದೇ ಆದಂಥ ಶ್ರಮ ಇದೆ, ಪರಿಶ್ರಮ ಇದೆ. ಊಟ ತಿಂಡಿ ಇಲ್ದಾರ, ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾರ, ಹೆಂಡತಿ ಮಕ್ಳಿಗೆ ಟೈಮ್ ಸ್ಪೆಂಡ್ ಮಾಡ್ದಾರ ದುಡ್ದಿರೋ ನನ್ನ ಹಸ್ಬೆಂಡ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನಮ್ಮ ರಿಲೇಷನ್ಸೇ ಸ್ವಂತದವರೇ, ತೀರಾ ಸ್ವಂತದವರೇ. ಅವ್ರನ್ನೇನು ಫಂಕ್ಷನ್ಗೆ ಕರಿತೀಯಾ, ಅವರೆಲ್ಲಿ ಸೌಟ್ ಇಟ್ಕೊಂಡು ನಿಂತಿದ್ದಾರೋ ಅಂತ ಅಂಡರ್ ಎಸ್ಟಿಮೇಟ್ ಆಗಿ ಅವ್ರನ್ನ ಒಂದು ಹೀಯಾಳಿಸಿ ಆಡಿಕೊಂಡು ಮಾತಾಡಿದವ್ರ ಮುಂದೆ ಇವತ್ತೊಂದು ದಿನ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಇನ್ನೂ ಈ ಮಟ್ಟಕ್ಕೆ ಹೋಗಿಲ್ಲ, ಈ ಮಟ್ಟಕ್ಕೆ ಹೋಗಬೇಕು ಅನ್ನೋ ನನ್ನ ಕನಸು, ನನ್ನ ಹಂಬಲ. ಒಂದಲ್ಲ ಒಂದಿನ ಹೋಗ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಆಡ್ಕೊಂಡಿದ್ದಾರೆ, ತುಂಬ ಆಡ್ಕೊಂಡಿದ್ದಾರೆ. ಅಡುಗೆ ಕೆಲಸ ಅಂದರೆ ಏನೋ ಒಂಥರ ಓಪನಾಗಿ ಹೇಳ್ಕೊತೀನಿ, ಹಳ್ಳಿಗಳ ಸೈಡ್. ನಾನು ಹಳ್ಳಿಯೋಳೆ ಗೈಸ್, ನಾನೇನು ಲಂಡನ್ನಿಂದ ಅಲ್ಲಿಂದ ಇಲ್ಲಿಂದ ಬಂದೋಳಲ್ಲ, ತೀರಾ ಹತ್ರದವ್ರೆ. ನನಗೆ ಅವೆಲ್ಲ ನೆನೆಸ್ಕೊಂಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. 2-3 ಜನ ಹೆಂಡ್ತಿದೀರು ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಮೋರಿ ಪಕ್ಕ ಬಿತ್ಕೊಂಡು ಮೈಮೇಲೆ ಪ್ರಜ್ಞೆ ಇಲ್ಲದೆ ಮೈಮೇಲೆ ಬಟ್ಟೆ ಇಲ್ಲದೆ ಒಳ್ಳಾಡೋ ಜನಗಳಿಗೆ ಹೋಲಿಸಿದ್ದಾರೆ ಅಡುಗೆ ಕೆಲಸದವ್ರನ್ನ, ಅಡುಗೆ ಭಟ್ರುಗಳನ್ನ. ಯಾಕಂದರೆ ಅವ್ರು ಆ ಥರದವ್ರನ್ನ ನೋಡಿದ್ದಾರೆ. ಏನೋ ಅವ್ರ ಮನಸ್ಥಿತಿನೂ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ ಥರದವ್ರನ್ನ ಹೋಲಿಸಿ ಅಷ್ಟು ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡಿದವರು ಇದ್ದಾರೆ. ಗಿಣಿ ಸಾಕ್ಬಿಟ್ಟು ಗಿಡಗನ ಕೈ ಕೊಡ್ತಾ ಇದೆಯಾ ಶಿವಣ್ಣ, ಬೇಡ, ಯೋಚನೆ ಮಾಡು, ದುಡುಕಬೇಡ, ಇನ್ನೂ 10 ಎಕರೆ ಜಮೀನಿರೋರನ್ನ ಕರ್ಕೊಂಬಂದು ಮದುವೆ ಮಾಡೋಣ ಹುಡುಗಿಗೆ ಅನ್ನೋರು ಯಾರೂ ಆಗಲ್ಲ ಗೈಸ್. ಅಂದವರು ಆಡ್ಕೊಳ್ಳೋರು ಆಡೋರು ಯಾವತ್ತೂ ನಮ್ಮ ಕಷ್ಟಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬುದ್ಧಿ ಇಲ್ಲದೆ ಇರೋ ಟೈಮಲ್ಲೇ ಇಂಥವೆಲ್ಲ ನಾನು ನೋಡಿದ್ದೀನಿ. ತಿಳುವಳಿಕೆನೇ ಇಲ್ಲದೆ ಇರೋಂಥ ಏಜಲ್ಲಿ ಈ ಥರದ್ದೆಲ್ಲ ಅನ್ನಿಸ್ಕೊಂಡಿದ್ದೀನಿ, ನೋಡಿದ್ದೀನಿ ಕೂಡ. ಸೌಟ್ ಹಿಡ್ಕೊಂಡು ನಿಂತಿದ್ದಾನೆ ಅಂತ ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡಿ ಬೇಡ ಬಿಡಿ. ನೋವಿಸ್ತವ್ರ ಮುಂದೆ, ಅಂದವ್ರ ಮುಂದೆ, ಆಡ್ಕೊಳ್ಳೋರ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಗೈಸ್, ತಲೆ ಎತ್ತಿ ನಿಲ್ಲಬೇಕು. ದುಡಿತಾ ಇರಬೇಕು, ಮೆರಿತಾ ಇರಬೇಕು, ಉರ್ಕೊಳ್ಳೋರ ಮುಂದೆ ಉರಿಸ್ತಾ ಇರಬೇಕು. ಅದಕ್ಕೋಸ್ಕರ ದುಡಿತೀವಿ ಗೈಸ್. ತಿಂತೀವೋ ಬಿಡ್ತೀವೋ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಳಿಗೆ ಬರೋದು ಬೇಡ. ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದು, ನನ್ನ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋದು ಬೇಡ. ನಾವು ಸಾಯೋ ತನಕ ಗೇದ್ಬಿಟ್ಟು ತಿಂತೀವಿ ಗಂಡ ಹೆಂಡ್ತಿ. ಅವ್ರು ಒಳ್ಳೆ ಬುದ್ಧಿ ಕೊಟ್ಟು ಭಗವಂತ ಅವ್ರಿಗೆ ಅವ್ರ ಫ್ಯೂಚರ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ ಗೈಸ್. ನೀರಿನ ಮೇಲಿನ ಜೀವನ ಇದು, ನೀರಿನ ಮೇಲಿನ ಗುಳ್ಳೆ ಜೀವನ. ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಸರಿ ಅಲ್ವಾ. ತುಂಬ ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವ್ರು ಆಡ್ಕೊಂಡಿರೋ ಮಾತುಗಳೆಲ್ಲ. ಆವತ್ತೊಂದು ಸ್ಥಿತಿ ನಮ್ದು ಹಾಗೆ ಇತ್ತು, ಯಾರಿಗೂ ಏನು ತಿರುಗಿಸ್ ಅನ್ನೋ ಅಂಥ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಇವತ್ತು ಅವ್ರಿಗೆ ತಿರುಗಿಸ್ ಅಂತ ಇದ್ದೀವಿ ಅಂತ ಅಲ್ಲ, ನೋವು ಗೈಸ್, ನೋವನ್ನ ಹಂಚ್ಕೋತಾ ಇದ್ದೀನಿ. ಹಂಚ್ಕೋಬೇಕು ಅಂದರೆ ಈ ಥರದ್ದು ವ್ಲಾಗ್ ಮಾಡಬೇಕು ಅಂದರೆ ಡೈಲಿ ನನಗೊಂಥರದ್ದು ಒಂದು ವಿಷಯಗಳು ಸಿಗುತ್ತೆ, ಕಂಟೆಂಟ್ ಸಿಗುತ್ತೆ, ಮಾಡ್ಬೋದು. ಬಟ್ ಒಬ್ಬರು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಹೇಳ್ಬೇಕಾಯ್ತು. ಬಿಟ್ಟಾಕಿ ಗೈಸ್, ಅವ್ರು ಅಂದಿದ್ದಕ್ಕೆ ನಾನು ಇನ್ನೊಂದು ರೀತಿಯೂ ನಾನು ಥಿಂಕ್ ಮಾಡ್ತೀನಿ. ಅವ್ರ ಆ ಥರ ಅಂದಿದ್ದಕ್ಕೆ, ಅವ್ರ ಆ ಥರ ನಮ್ಮನ್ನ ಹಾಡ್ಕೊಂಡಿದ್ದಕ್ಕೆ, ಅವ್ರ ಆ ಥರ ನಮ್ಮನ್ನ ಹಂಗಿಸಿದ್ದಕ್ಕೆ, ಅವ್ರ ಆ ಥರ ನಮಗೆ ಡಿಗ್ರೇಡಾಗಿ ಮಾತಾಡಿರೋದಕ್ಕೆ, ಮೇ ಬಿ ಅವ್ರ ಆ ಥರ ನಮ್ಮನ್ನ ಇಂಡೈರೆಕ್ಟಾಗಿ ಮೋಟಿವೇಟ್ ಮಾಡಿದಾರೇನೋ ಅಂತಲೂ ಕೂಡ ಥಿಂಕ್ ಮಾಡ್ತೀನಿ. ಅವ್ರು ಅಂದಿದ್ರೆ ನಾವು ಈ ಮಟ್ಟಕ್ಕೆ ದುಡಿಬೇಕು, ಏನಾದರೂ ಒಂದು ಸಾಧಿಸ್ಬೇಕು ಗೈಸ್. ನಾವೇನೋ ಒಂದು ನೇಮ್ ಮಾಡಬೇಕು ಅಂದ್ರೂ ನಾವು ಕಷ್ಟಪಟ್ರೆ ನಮಗೆ ಕೈ ಕೆಸರಾದ್ರೇ ನಮ್ಮ ಬಾಯಿ ಮೊಸರು ಅಲ್ವಾ. ಕಳ್ತನದಲ್ಲಿ ಅಡ್ಡದಾರಿ ಹಿಡ್ಕೊಂಡು ಒಬ್ಬರು ತಲೆ ಹೊಡೆದು ಎಷ್ಟು ದಿನ ಜೀವನ, ಅದು ಒಂದು ಜೀವನನ ಇವತ್ತಿನ ದಿನ ನಮ್ಮನ್ನೇ ತಿಂದು ನಮ್ಮ ತಟ್ಟೆಗೆ ಸುಸು ಮಾಡಿ ಹೋಗಿರೋರು ಎಷ್ಟೋ ಜನ ಇದ್ದಾರೆ, ನಮ್ಮ ಸಂಬಂಧಿಕರೇ ಇದ್ದಾರೆ,
ಸತೀಶ್ ಫ್ರೆಂಡ್ಸೇ ಇದ್ದಾರೆ, ಅವ್ರ ಫ್ಯಾಮಿಲೀಸೇ ಇದ್ದಾರೆ. ಬಿಟ್ಟಾಕಿ, ಚೆನ್ನಾಗಿರಲಿ. ಕೆಟ್ಟವ್ರಿಗೂ ಒಳ್ಳೆಯದೇ ಬಯಸೋಷ್ಟು ಒಳ್ಳೆಯವಳಲ್ಲ ನಾನು, ಬಟ್ ಚೆನ್ನಾಗಿರಲಿ. ಓಕೆ, ಇಟ್ಸ್ ಓಕೆ. ನಾಳೆ ದಿನ ನಮ್ಮ ಮಕ್ಳಿಗೆ ಭಗವಂತ ಎಲ್ಲೋ ಒಳ್ಳೇದು ಮಾಡ್ತಾನೇನೋ ಅನ್ನೋ ನಂಬಿಕೆ ಅಷ್ಟೇ, ಬೇರೇನಿಲ್ಲ. ಸುಮಾರು ಒಂದು ರ್ಯಾಂಡಮ್ ಆಗಿ ಬರೋಂಥ ಕ್ವೆಶನ್ಸು. ನಿಮ್ಮ ಸ್ಕಿನ್ ಮಗು ಥರ ಕಾಣಿಸ್ತಾ ಇದೆ. ದಯವಿಟ್ಟು ಇಲ್ಲಪ್ಪ, ನಿಮ್ಮ ಸ್ಕಿನ್ ಕೇರ್ ಹೇಳಿ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ ತಿಳಿಸಿ ಅಂತ ಸುಮಾರು ಕಮೆಂಟ್ಸ್ ರೆಗ್ಯುಲರಾಗಿ ಬರುತ್ತೆ. ಚೆನ್ನಾಗಿ ತಿನ್ನಿ ಗೈಸ್. ನಾನಂತೂ ಚೆನ್ನಾಗಿ ತಿನ್ನಲ್ಲ, ಟೈಮ್ ಕರೆಕ್ಟಾಗಿ ಚೆನ್ನಾಗಿ ನೀರು ಕುಡಿತೀನಿ, ತುಂಬ ನೀರು ಕುಡಿತೀನಿ. ನಾನು ಎಷ್ಟು ಸ್ವೆಟ್ ಆಗ್ತೀನಿ ಅಂದರೆ ಲೀಟ್ರ್ ಗಟ್ಟಲೆ ಸುರಿಯುತ್ತೆ ನನಗೆ ಬೆವರು. ಅಂಥದ್ರಲ್ಲೂ ಚೆನ್ನಾಗಿ ನೀರು ಕುಡಿತೀನಿ. ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನನಗೆ. ಈವನ್ ನನಗೆ ಪಿಂಪಲ್ ಆಗಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್. ನಮ್ಮ ಅಮ್ಮನ ಸ್ಕಿನ್ ಇನ್ನೂ ತುಂಬ ಚೆನ್ನಾಗಿದೆ. ಹೇಳ್ಕೋಬೇಕು ಅಂದರೆ ಅಪ್ಪ ಮುಂದೆ ತಾನೇ ಎಲ್ಲ ಬರೋದು ಮಕ್ಕಳಿಗೆ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಾರೆ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ವೆಜಿಟೇಬಲ್ಸು, ಹಣ್ಣು ಹಂಪಲು ಎಲ್ಲ ಗೊತ್ತಿರೋದೆ ನಿಮಗೆ. ನಾನೇನು ಅದರಲ್ಲಿ ಏನು ಮೇಧಾವಿ ಅಲ್ಲ. ಯಾಕಂದರೆ ನನಗೆ ಈ ನಡುವೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಟೆನ್ಷನ್, ವರ್ಕ್ ಪ್ರೆಷರ್, ಟೆನ್ಷನ್ ಮಾಡ್ಕೋಬೇಡಿ. ಲೈಫಲ್ಲಿ ಕೂಲಾಗಿರಿ, ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಹಣ್ಣು ಸೊಪ್ಪು ತರಕಾರಿ, ಕ್ಯಾರೆಟ್ ಈ ಥರದ್ದೆಲ್ಲ ತಿನ್ನಿ, ಬೀಟ್ರೂಟ್ ಕ್ಯಾರೆಟ್ ಎಲ್ಲ ತಿನ್ನಿ. ಆಮೇಲೆ ಡಾರ್ಕ್ ಸರ್ಕಲ್ಸ್ ಆಗದಿರೋ ಥರ ನೋಡ್ಕೊಳ್ಳಿ. ಡಾರ್ಕ್ ಸರ್ಕಲ್ಗೆ ಆಗಿಬಿಟ್ರೆ ಮುಖನೇ ಅಕ್ವಾಡಾಗಿ ಕಾಣುತ್ತೆ. ನನಗೆ ಈಗ ನೋಡಿ, ಯಾವುದೇ ರೀತಿ ಫಿಲ್ಟ್ರ್ ಏನಿಲ್ಲ, ನಾರ್ಮಲ್ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಡಾರ್ಕ್ ಸರ್ಕಲ್ಸ್ ಆಗ್ತಾಯಿದೆ, ಈ ಕಾರಣ ನಿದ್ರೆ ಇಲ್ಲದೆ ಇರೋದು. ಈ ವಿಡಿಯೋ ಮಾಡುವಾಗಲೇ ನಮ್ಮ ಮನೆ ಹತ್ರ ಈ ಕಿತಾಪತಿ ಸೌಂಡ್ಗಳು ನನಗೆ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿರಿ ಲೈಫಲ್ಲಿ. ನಾನು ಏನು ಮಾಡಲ್ವೋ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕಷ್ಟೇ ಸಾಧ್ಯ. ಮಗು ಥರ ಅಂತೇನಿಲ್ಲ ನನ್ನ ಸ್ಕಿನ್ನು. ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು, ಮದುವೆ ಆಗಿದ ತಕ್ಷಣ ಹಿಂದೆ ಮಕ್ಕಳಾಯಿತು. ಹೀಗೆ ನನ್ನ ಮಗ ಇಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ನನಗೆ ನಂಬೋಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಇನ್ನೂ ಚಿಕ್ಕ ಪುಟ್ಟ ಮಕ್ಕಳಿದ್ದಾವೆ. ನನ್ನ ಕ್ಲಾಸ್ಮೇಟ್, ಅವ್ರ ಹೆಸರೆಲ್ಲ ಏನೂ ಬೇಡ, ಅವ್ರಿಗೆ ಇವಾಗ ಐ ಥಿಂಕ್ LKG ಗೋಯಿಂಗ್ ಬೇಬಿ ಗರ್ಲ್ ಇದೆ. ನನ್ನ ಮಗ ಆಗಲೇ SSLC. ಅಯ್ಯೋ ಗಾಡ್, ಈ ಏಜ್ಗೆ ಹಂಗೆ ಅಂದ ತಕ್ಷಣ ನಿಮ್ಮ ಏಜ್ ಏನು, ಈಗ 16 18 ಅಂತ ಕಮೆಂಟ್ಸ್ ಬರುತ್ತೆ. ನೀವು ಅಂದ್ಕೊಂಡಷ್ಟೆಲ್ಲ ನನಗೆ ಏಜ್ ಆಗಿಲ್ಲ ಗೈಸ್. ನಿಜಕ್ಕೂ ನೀವು ಅಂದ್ಕೊಂಡಷ್ಟೆಲ್ಲ ನನಗೆ ಏಜ್ ಆಗಿಲ್ಲ. 90s ಬಾರ್ನ್ ಬೇಬಿ ನಾವೆಲ್ಲ. ಸೊ ಏಜ್ನ ಸುಳ್ಳು ಹೇಳಿದ್ರೆ ಆಯುಸೇ ಕಮ್ಮಿ ಆಗುತ್ತಂತೆ. ನನಗೆ ಆಯಿಸ್ಬೇಕು ಗೈಸ್, ನಾನು ಬದುಕಬೇಕು, ನಾನು ಅಂದ್ಕೊಂಡಿರೋದೆಲ್ಲ ಸಾಧಿಸ್ಬೇಕು. ನನ್ನ ಮಗನಿಗೆ ಮದುವೆ ಮಾಡಬೇಕು, ಸೊಸೆ ತರಬೇಕು, ಚಾರು ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು. ಯಾಕೋ ಗೊತ್ತಿಲ್ಲ, ಫೀಲಿಂಗ್ ಎಮೋಷ್ನಲ್ಸ್ ಹಳೆದೆಲ್ಲ ನೆನೆಸ್ಕೊಂಬಿಟ್ನಲ್ಲ. ಸೊ ಹಾಗಾಗಿ ಸ್ಟೇ ಟ್ಯೂನ್ಪ, ಓಕೆನಾ? ಥ್ಯಾಂಕ್ ಯು. ನನ್ನ ಸ್ಕಿನ್ನು ಬೇಬಿ ಸ್ಕಿನ್ ಥರ ಇದೆ ಅಂತ ಕಮೆಂಟ್ ಮಾಡಿದ್ದಕ್ಕೆ. ಐ ಲವ್ ಯು. ಹೀಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಸೊ ನನ್ನ ಮಗ ಟ್ಯೂಷನಿಂದ ಬಂದವನೇ ಒಂದೇ ಸಮ ಬಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ದ. ಮಮ್ಮಿ ನಾಳೆ ಸಂಡೇ, ಅಂಗಡಿ ಯಾವುದೂ ತೆಗ್ದಿರಲ್ಲ, ನನಗೆ ಮಂಡೆಯಿಂದ ಸ್ಕೂಲ್ ಇದೆ, ಬ್ಯಾಗ್, ಲಂಚ್ ಬ್ಯಾಗ್, ಶೂಸ್ ಏನೇನೋ ಬೇಕು ಅಂತ ತುಂಬ ದೊಡ್ಡ ಲಿಸ್ಟೇ ಇಟ್ಕೊಂಡಿದ್ದ. ಯಾಕಂದರೆ ಅವರಿಗೆಲ್ಲ ಬೇಗ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸತೀಶ್ಗೂ ಕೂಡ ತರಕಾರಿ ಬೇಕಿತ್ತಂತೆ, ಮಾರ್ಕೆಟ್ಗೆ ಹೋಗ್ತಾಯಿದ್ರು. ಬಾ ಹೋಗೋಣ ಅಂತ ನನಗೆ ಕಾಲ್ ಮಾಡಿದ್ರು. ನಮ್ಮ ಮೇಲ್ಗಡೆ ತಲೆನೋವು ಯಾಕೋ ಎಲ್ಲ ನೆನೆಸ್ಕೊಂಡು ಕಣ್ಣೀರು ಹಾಕಿದ ತಕ್ಷಣ ತಲೆನೋವು ಬಂದ್ಬಿಡ್ತು. ಸೊ ಸಂಜೆಲಿ ಕಣ್ಣೀರು ಹಾಕಬಾರ್ದು ಅಂತ ನನಗೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಕೆಳಗಡೆಗೆ ಬಂದೆ. ಸೊ ಕೆಲಸ ಇತ್ತು, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು, ಹೂರಣ ಮಾಡ್ತಾಯಿದ್ರು. ಆಮೇಲೆ ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟೆಲ್ಲ ಬೀಸಿಸ್ಕೊಂಬಂದು ಒಂದ್ರಿ ಆಡ್ತಾಯಿದ್ರು. ಸೊ ಬಾ ಹೋಗೋಣ, ಬೇಗ ಹೋಗಿ ಬೇಗ ಬರೋಣ ಅಂತ ಕರೀತಾಯಿದ್ರು ನನ್ನನ್ನು. ಸೊ ನಾನು ಕೂಡ ಅದೇ ಟಾಪ್ಗೆ ಒಂದು ವೇಲ್ ಹಾಕ್ಕೊಂಡು ಕೆಳಗಡೆ ಬಂದೆ. ಏಕೆಂದರೆ ಸಂಜೆ ತಾನೇ ಫ್ರೆಶ್ಶಾಗಿ ಕೈಕಾಲು ಮುಖ ತೊಳೆದು ರೆಡಿಯಾಗಿ ಕೂತಿದ್ದೆ. ನಾವು ಹೊರಗಡೆ ಹೋಗ್ತೀವಿ ಅಂದ ತಕ್ಷಣ ನಾನು ಹಂಗೆ ರೆಡಿ ಆಗಬೇಕು, ಹಿಂಗೆ ರೆಡಿ ಆಗಬೇಕು ಅಂತ ಯಾವತ್ತೂ ಇಷ್ಟಪಡಲ್ಲ. ನಾರ್ಮಲಾಗಿ ಹೇಗಿರ್ತೀನೋ ಹಾಗೆ ಓಡಾಡ್ಬಿಡ್ತೀನಿ. ಸೊ ಇವರಿಬ್ಬರು ಕಚ್ಚಾಟ ಅಂತೂ ನಿಲ್ಲೋದೇ ಇಲ್ಲ. ಅದು ಯಾವುದೋ ಬ್ಯಾಟ್ರಿ ಮತ್ತು ಏನೋ ಹಿಡ್ಕೊಂಬಂದು ಮಮ್ಮಿ ಲೈಟ್ ಬರೆಸ್ತೀನಿ ನೋಡು ನೋಡು ಅಂತ ಹಠ ಮಾಡ್ತಾಯಿದ್ದಾನೆ. ನಾನು ಕಣ್ಣು ಮೂಗು ಎಲ್ಲ ಬಿಟ್ಕೊಂಡು ನೋಡ್ತಾಯಿದ್ದೀನಿ. ಹೀಗೆ ಮಾತಾಡಿಕೊಂಡು ಹಳೆ ಕಾರಲ್ಲೇ ಹೊರಟ್ವಿ.
ಈ ನಡುವೆ ಅಂತೂ ಮೈಸೂರು ಟ್ರಾಫಿಕ್ ಹೇಳೋಕ್ಕೆ ಆಗಲ್ಲ ಗೈಸ್, ಅಷ್ಟು ಟ್ರಾಫಿಕ್ ಯಾವ ಕಡೆ ನೋಡಿದ್ರು ಜನ ಗಾಡಿ. ಮತ್ ನಾಳೆಗೆ ಹೋಗೋರಿ ಅಂತ ಇದೆಯಲ್ಲ, ನಾಳೆ ಸಂಡೇ ಅಲ್ವೇನೋ? ತೆಗ್ದಿರ್ತಾರ ನಿಂಗೆ? ಕೇಳು ನಿಮ್ ಬಾಸ್ ಕೇಳಪ್ಪ. ಇವ್ ನಾವು ಬಂದಿರೋದು ನಿಂಗೆ ಏನೋ ತೊಂದ್ರೆ ಅಂತ ಕಾಣತ್ತೆ ಚೀಕಾ. ನೀನ್ ಹೇಳೋ, ಕೇಳ್ದೋ ನೀ ತಾನೆ, ನಾಳೆ ತಕೊಂಡಿದ್ರೆ ಆಯ್ತಿರ್ಲಿಲ್ವಾ ಅಂತ. ಇಡ್ಲಿ ಹೇಳೋ, ಏನೋ ಪ್ರಾಬ್ಲಮ್. ನಿಮ್ ಪುನಿ ಎಲ್ಲೋದ್ನೋ? ಅಡಿಗೆ ಮಾಡ್ಕೊಂಡು ಕಳಿಸ್ತೀನಿ, ಮಕ್ಕ ಎಷ್ಟು ಕಳಿಸ್ತಾರೆ ಅಂತ ನನ್ನ ಮಗ ಫೋನು ಕಣೆ ಏನು ಕಣೆ. ಅದಕ್ಕೆ ಹೇಳೋದು, ಬೇಡದೇ ಇರೋರ್ಗೆಲ್ಲ ಅಷ್ಟೊಂದು ಒಳ್ಳೆತನ. ಮಾತು ಮಾಡ್ಕೊಂಡೆ ಅವ್ರ ಅಕ್ಕನ ರೂಪಾಯಿ ನಮ್ಮ ಅಕ್ಕ 10 ಲಕ್ಷ 20 ಲಕ್ಷ ಒಂದು ಫೋನ್ ಮಾಡಿ ನೋಡೋಣ ದುಡ್ಡು ನಮ್ಮ ಅಕ್ಕನಾದ್ರೂ ಹಾಕ್ತೀನಿ ಹೋಗಿ ಏನೋ ಅದೇ ಕಣೆ 4 ಕೊಡ್ತಾರೆ ಮೇಗಿನ ಕೆಳಗೆ ಕಳ್ಸ್ಬಿಡ್ತಾನೆ 50 ಜನ ಕೊಟ್ನ ಈಗ ಕೊಡ್ತಾನೆ. ಅದನ್ನೇ ಹೇಳ್ತಾ ಇರೋದು, 1 ವಾರ ಆಗೈತೆ ಮನೆಗೆ ಬಂದ ಕಣೋ, ದುಡ್ಡು ಎಷ್ಟು ಅನ್ಕೊಂಡು. ಕಾಣಿಸ್ಲೇಬೇಕು ಬಿಡು ನಿಮಗೆ. ಅದನ್ನು ಇಟ್ಕೊಂಡು ಕರೆಂಟ್ ಹೊಡಿಸ್ತೀನಿ ಅಂತ ಏನಿಬ್ಬರು ಕಚ್ಚಾಟಗಳು ಸ್ಟಾರ್ಟೇ ಆಗೋಯ್ತು. ನಾನು ನೋಡೋ ತನಕ ನೋಡ್ತೀನಿ, ಒಂದು ಸರಿ ಕೊಡ್ತೀನಿ ಅಂತ ರೇಗ್ತಾ ಇದ್ದೆ. ಸೊ ಅಂಗಡಿ ಮಾರ್ಕೆಟ್ ಕೂಡ ಬಂತು, ಎಲ್ಲಿ ನೋಡಿದ್ರು ಮ್ಯಾಂಗೋ. ಸೊ ನಾನು ಕೂಡ 1-2 kg ಮನೆಗೆ ತೊಗೊಂಡೆ. ಸೊ ಎಲ್ಲ ವೆರೈಟಿ ಮ್ಯಾಂಗೋ ಸಿಗ್ತಾಯಿತ್ತು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ನನಗೆ ಈ ಸೀಸನ್ ಫುಲ್ಲು ತಾಟ್ಲಿಂಗ್ ತಿಂದೇ ಇಲ್ಲ ಅನ್ನಿಸ್ತಾಯಿತ್ತು, ತಾಟ್ಲಿಂಗ್ ತಿನ್ನಬೇಕು ಅಂತಲೂ ಕೂಡ ಅನ್ನಿಸ್ತಾಯಿತ್ತು. ಈ ಸಮ್ಮರ್ ಅಂದರೆ ಹಾಗೆ ಅಲ್ವಾ, ಏನೇನು ತಿನ್ನಬೇಕು ಅನಿಸುತ್ತೆ. ಫ್ರೂಟ್ಸ್ ಎಲ್ಲ ಸೀಸನಲ್ ಫ್ರೂಟ್ಸು ಈ ಸೀಸನಲ್ಲಿ ಸಿಗುತ್ತೆ. ಸೊ ಬಿಸಿಲು ಕೂಡ ಹಾಗೆ ಇದೆ, ಯಾಕೋ ಮಳೆರಾಯ ಸರಿ ಕೈ ಕೊಟ್ಟ ಅಂತ ಕಾಣುತ್ತೆ. ನಮ್ಮ ಇಂಡಿಯಾ ಪಾಕಿಸ್ತಾನ ವಾರ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಎಲ್ರಿಗೂ ಯೋಧರಿಗೆ ಒಳ್ಳೇದಾಗಲಿ. ಆರ್ಡ್ರಿಗೆ ಬತ್ತಾಯ್ತಾ, ಮನೆಗೆ ಬತ್ತಾಯ್ತಾ? ನನಗೆ ಮ್ಯಾಂಗೋ ಐಸ್ ಕ್ರೀಮ್ ಮನೆಗೆ ಆಯ್ತಾಯ್ತು. ನಾಳೆ ಬರಲಿಲ್ಲ ಅಂತ ಎಂಜಾಯ್ ತಿನ್ನು. ಫುಲ್ ದುಡ್ಡು ಕೊಡ್ಲಾ? ಎಷ್ಟೈತೆ? 5 ರೂಪಾಯಿ. ನೀವೆಲ್ಲ SSLC ಕೊಡಿ. ಚೆನ್ನಾಗಿರೋದು ಬ್ರ್ಯಾಂಡೆಡ್ ಕೊಡಿ ಸರ್, ಯಾವುದಿದೆ ಅದು ತಗೋದು ಬ್ರ್ಯಾಂಡೆಡ್. ಡ್ಯೂರಬಲ್ ಬರ್ಬೇಕಂದ್ರೆ ಇಷ್ಟೊಂದೆಲ್ಲ ಬರುತ್ತೆ, ಇಲ್ಲ ಫ್ಯಾನ್ಸಿ ಇದು ಸಿಂಪಲ್ ಬೇಕಂದ್ರೆ ಈ ಥರ ಗಲೀಜಾಗುತ್ತದು. ಅದು ತಗೊಳ್ಳೋ ಬ್ಲ್ಯಾಕ್ ಚೆನ್ನಾಗೈತಲ್ರಿ, ಬ್ಯಾಕ್ ಅದು ಆ ಬ್ಲ್ಯಾಕು ಗಲೀಜಾಗುತ್ತದು. ಅದು ಹಾಂ ನಿನಗೆ ಅದೇ ಜಾರು ಅದು ತಗೋತೀನಿ. SSLCಗೆ ಆಗುತ್ತಾ ಇದು? ಒಂದು ಲಂಚ್ ಬ್ಯಾಗ್ ಕೊಡಿ. ನಿನಗೂ ಬೇಕಾ? ಹೇಳೋದೇನು ಬೇಡ ಅಲ್ವೇನೋ? ಅವಳ ಹತ್ರ ದೊಡ್ಡದೇ ಐತೆ. ಅವಳಗ್ ಲಂಚ್ ಅಲ್ಲ, ನೀನ್ ಬ್ಯಾಗ್ ತಗೋ. ಬ್ಯಾಗ್ ಯಾಕೆ? ನಿಂಗೆ ಲಂಚ್ ಬಾಕ್ಸ್ ಐತೆ, ಇಬ್ರಿಗೆ ಲಂಚ್ ಬಾಕ್ಸ್ ಐತೆ. ಲಂಚ್ ಬ್ಯಾಗ್ ಅವ್ರು ದೊಡ್ಡದಿಲ್ಲ. ತಗೊಳ್ಳಿ ಬಿಡು, ಅವಳನ್ನು ತಗೊಳ್ಳಿ ಬಿಡು. ಬ್ಯಾಗ್ ಇರ್ತದೆ ಅದು ಫಾಸ್ಟ್. ಅದು 6th ಆಗುತ್ತಲ್ವಾ? ತಗೋ, ಅದು ಯಾವ್ದು ಆಯ್ತಿನ ಕೊಡಿ. ಹೇಳು ಬೇರೆ ಕಲರ್ ಕೊಡಿ, ಇಲ್ಲ ಪಿಂಕ್ ಇದ್ರೆ ಪಿಂಕ್ ಕೊಡಿ. ಗಲೀಜಾಗುತ್ತೆ. ಲಾಸ್ಟ್ ಟೈಮು ಪಿಂಕ್ ತಗೊಂಡಿದ್ದೆ. ತಗೊಳ್ಳಿ ಯಾವ್ದಾರ ಗಲೀಜ್ ತಗೋ ನೋಡಿ, ತಗೋ. ಅದೇ ಚೆನ್ನಾಗೈತೆ ಬ್ಲೂ. ಸರ್ ಜಿಪ್ ಚೆಕ್ ಮಾಡಿ, ಆ ಬ್ಲೂ ತಗೋ. ಅದು ಗಲೀಜಾಗುತ್ತೆ ಚಾರು. ಲಾಸ್ಟ್ ಟೈಮು ಪಿಂಕೇ ತಗೊಂಡಿದ್ದೆ. ಎಲ್ಲ ಬೇರೆ ಕಲರ್ ಕಣೆ
ಇವರಿಬ್ಬರು ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ನನಗೆ ತಲೆ ನೋವು ಬಂದ್ಬಿಡ್ತು. ಸೊ ಬರುವಾಗ ಅಂದವೇ ಹಾಗೆ ನಡ್ಕೊಂಡು ತಾಟ್ಲಿಂಗ್ ಕೂಡ ಸಿಕ್ತು. ಈ ಸೀಸನೆಲ್ಲ ನಾನು ತಿಂದೇ ಇರಲಿಲ್ಲ ತಾಟ್ಲಿಂಗು, ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಎರಡು ತೊಗೊಂಡ್ವಿ. 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಎಳ್ನೀರೇ ಬರುತ್ತೆ ಈ ರೇಟ್ಗೆ. ಎಲ್ಲ ರೇಟ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಸೊ ಇನ್ಮೇಲೆ ಇನ್ನೂ ಜಾಸ್ತಿ ಕಾಸ್ಟ್ಲಿ ಜೀವನ ಆಗುತ್ತೆ, ಅದು 102% ನಿಜ ಗೊತ್ತಾಯಿತು. ಸೊ ತಗೊಂಡು ತಿನ್ಕೊಂಡು ಬಂದ್ವಿ. ತಾಟ್ಲಿಂಗು ಬಾಕ್ಸ್ ಬೇಕಂತೆ. ಲಂಚ್ ಬ್ಯಾಗ್ ಆಯಿತು, ಸ್ಕೂಲ್ ಬ್ಯಾಗ್ ಆಯಿತು, ಈಗ ಲಂಚ್ ಬಾಕ್ಸ್ ಬೇಕಂತೆ. ಸೊ ನನ್ನ ಫ್ರೆಂಡ್ಸ್ ಆ ಥರದ್ದು ತಂದಿದ್ದಾರೋ, ಈ ಥರದ್ದು ತಂದಿದ್ದಾರೆ, ನಂಗೆ ಆ ಥರದ್ದು ಬೇಕು, ಈ ಥರದ್ದು ಬೇಕು, ಲಾಸ್ಟ್ ಟೈಮ್ ಆ ಥರದ್ದು ಬೇಕು, ಇದೇ ಕಂಪ್ಲೇಂಟು ಇಬ್ರಿಗೂ. ನಿನ್ನ ಹತ್ರ ಇದೆ, ನೀ ತೆಗೆಸ್ಕೊಬೇಡ, ನನ್ನ ಹತ್ರ ಇಲ್ಲ, ನಾ ತೆಗೆಸ್ಕೊತೀನಿ. ಇಬ್ಬರು ಜಗಳಕ್ಕೆ ನಿಂತ್ಕೊಂಡ್ಬಿಟ್ರೆ ಗಾಡ್. ಇದು ಮನ್ನಾರ್ಸ್ ಮಾರ್ಕೆಟ್ ರೋಡು ನನ್ನನ್ನು ಬಿಟ್ಬಿಟ್ಟು ಮುಂದೆ 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 ನುಗ್ತಾ ಇದ್ದಾರೆ. ಸತೀಶ್ಗೊಂದು ಜ್ಯೂಸ್ ಕಂಟೈನರ್ ಕೂಡ ಬೇಕಿತ್ತು. ಸೊ 10 ಲೀಟ್ರದ್ದು 2 ತೊಗೋತೀನಿ ಅಂತ ನೋಡ್ತಾಯಿದ್ರು. ಯಾಕಂದರೆ ಬೊಫೆಗಳಿಗೆಲ್ಲ ಹಾಕಿ ಇಡೋಕ್ಕೆ ಸರಿ ಹೋಗುತ್ತೆ ಅಂತ ಇವರಿಬ್ಬರು ಬಾಕ್ಸ್ ನೋಡ್ತಾ ಇದ್ರು. ಇರು ಒಂದು ಸೆಕೆಂಡ್ ವೆಯ್ಟ್ ಮಾಡೋರು ಓಪನ್ ಮಾಡ್ತಾರೆ. ಸೈಡ್ ಬಾ. ನಂಗೆ ಬೇಡ, ಅಂಗಡಿಗೆ ಬೇಕು. ಎರಡಿದ್ಯಾ, ಇನ್ನೊಂದಿಲ್ವಾ? 3 ಇರೋದು. ಒಳಗಡೆ ಸ್ಟೀಲ್ ಕಂಪಾರ್ಟ್ಮೆಂಟ್ ಆನೆ. ಸಿ ಕಂಪಾರ್ಟ್ಮೆಂಟ್ ಲಂಚ್ ಬಾಕ್ಸ್ ಕೊಡು. ಸಿ ಇದು. ಹಲೋ ಎರಡು ಪೀಸು. ವೆಯ್ಟ್ ಮಾಡಬೇಕೆ. ಸಿ ಕಂಪಾರ್ಟ್ಮೆಂಟು ಸಿ ಬೇಕು. ಹಾಂ, ಇದು ತೊಗೊಂಬ. ಮತ್ತೆ ತಗೊಳ್ಳಿ ನಾನು. ಇಲ್ಲಿ ನೋಡಿ, ಸಿ ಕಂಪಾರ್ಟ್ಮೆಂಟು. ಓ, ಇಲ್ಲಿ ಮೇಲ್ಗಡೆ ಸಾಕಾದ ಊಟಕ್ಕೆ ಸಾಕಾದು. ಬ್ಯಾಗ್ ಹಿಡಿತದ ಅದು. ನೀವು ಆ ಕಡೆ ಹೋಗ್ಬಿಡಿ. ಈ ಥರದ್ರಲ್ಲೇ ಬೇರೆ ಕಲರ್ ಕೊಡಿ. ಅಲ್ಲ, ಇನ್ನೂ ಬೇರೆ ಬೇರೆ 20 ಲೀಟ್ರಾ? 1 ಲೀಟರ್ ಬಾಟ್ಲು. ನಿಮ್ಗೆ ಎಷ್ಟು ಬೇಕು ರೀ? ಹಲೋ, ಗ್ಯಾಲಕ್ಸಿ 2 ಪರ್ದಾ ಚಿಕ್ಕದ 6.5. ಯೂಸ್ ಮಾಡ್ಬೇಕಲ್ಲ, ಇಟ್ಬಿಟ್ರೆ ನಿಧಾನಕ್ಕೆ ಮಾಡಬೇಕು. ಕಮ್ಮಿ ಇಲ್ಲ, 50. ತಗೋ, ಚೆನ್ನಾಯ್ತಲ್ಲ. ಎಷ್ಟು ಸರ್ ಇದು? ಕಟ್ಟಿಯಲ್ಲ, ಹಿಂಗೆ ಹಾಕಿದ್ದೆ ನೋಡು. ಯಪ್ಪ, ಇವರು ಸಾಕು, ಇವ್ರ ಶಾಪಿಂಗು ಸಾಕು. ಬಂದಿದ್ದಕ್ಕೆ ನನಗೆ ತಲೆನೋವು ಸಿಕ್ತು ಹೊರ್ತು ಇನ್ನೇನು 4 ಕಾಣಿದು ನನಗೇನು ಸಿಕ್ಕಲಿಲ್ಲ. ಸೊ ಎಲ್ಲ ಗಂಟು ಮೂಟೆ ತೊಗೊಂಡು ದಂಡುಪಳ್ಳಿಯ ಗ್ಯಾಂಗು. ಮುಂದೆ ಅಪ್ಪ, ಹಿಂದೆ ಮಗ, ನನ್ನ ಜೊತೆ ಇವಳು. ಮಮ್ಮಿ ನನಗೆ ನೀನು ಒಂದು ಪೌಚ್ ಕೊಡಿಸು, ಹಂಗೆ ಕೊಡಿಸು, ಹಿಂಗೆ ಕೊಡಿಸು ಅಂತ. ಸೊ ಅದಕ್ಕೆ ನಾನಂದೆ, ನಿಂಗೆ ಏನೇ ಬೇಕಿದ್ರು ನಿಮ್ಮ ಪಪ್ಪನ ಕೇಳು ಅಂತ. ಅದಕ್ಕೆ ಅವಳು ಏನು ಡೈಲಾಗ್ ಹೊಡೆದ್ಲು ಗೊತ್ತಾ ಗೈಸ್, ನಾನು ಏನಾದ್ರು ಕೇಳಿದ್ರೆ ಪಪ್ಪ 2 ಕಾಲು ಎತ್ತೋದಿತಾರೆ ಮಮ್ಮಿ, ಈಗ ಇಷ್ಟೊಂದು ಖರ್ಚು ಮಾಡಿಸಿದ್ದೀವಿ ಅಂತ ಪಪ್ಪನ ಕೋಪ ಬಂದಿದೆ ಅಂತ. ಎಸ್, ಇವಾಗ ಎಲ್ಲ ತೊಗೊಂಡು ಮಾರ್ಕೆಟಿಗೆ ಬಂದ್ವಿ. ತರಕಾರಿ ತೊಗೋಬೇಕಾಗಿತ್ತು. ಗನ್ ಹೌಸ್ಗೆ ಸಂಜೆ ಟೈಮ್ ಫ್ರೆಶ್ ತರಕಾರಿ ಸಿಗುತ್ತೆ ರೈತರಿಂದ, ಫ್ರೆಶ್ ಆಗಿ ತೊಗೊಂಬಂದಿರ್ತಾರೆ. ನಾನಂತೂ ಕಾರಿಂದ ಇಳಿಲಿಲ್ಲ, ಕೂತ್ಕೊಂಡ್ಬಿಟ್ಟೆ. ತಲೆನೋವು ಗೈಸ್ ನನಗೆ, ಸಂಜೆ ಬೇರೆ ಹತ್ಬಿಟ್ಟೆ, ಅದಕ್ಕೆ ತಲೆನೋವು ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ಇವಾಗ ನಾನು ಹತ್ತನ ತಿಳ್ಕೊಂಡಿದ್ದಾರೆ, ಅದು ಕನ್ಸೋ ಬಿಟ್ಬಿಡಿ ಅಷ್ಟೇ. ಬಿಟ್ಟು ನಾವು ಕೈತಾ ಇರೋದೆ ಇಲ್ಲಿಗೆ ಮನ್ಮಗೆ. ಊಟಕ್ಕೆ ಏನು ಮಾಡಿದೆ ಅಂತ ಕೇಳಿ ತಿನ್ಕಂಗು. ಏನು ಮಾಡೋದು? ತರಕಾರಿ ಎಲ್ಲ ತೊಗೊಂಡು ಇವಾಗ ಬಾಳೆ ಎಲೆ ಇಸ್ಕೊಂಬರೋಕ್ಕೆ ಬೇಗ ಬೇಗ ಹೋಗಿ ಹೊರಡ್ತಾ ಇದ್ದಾರೆ ಸತೀಶು. ಹೇಳಿಲ್ವಾ? ಇಲ್ಲ, ನೀನು ಬ್ಲ್ಯಾಕ್ ಶೂ ಅಂದ್ರೆ ಅದು ಕುಕ್ಕಿದ್ದು. ಎಲ್ಲಿ ಹೋದ್ರು ಕಚ್ಚ ನಿಮ್ ಗೋಳನ್ ಬರೋದು ಎಲ್ಲಿ ಅಂತ ನಮಗೆ
ಲೊಕೇಶನ್ ಕಳ್ಸು ನಾನು ಸೊ ತುಂಬ ಸುಸ್ತಾಗೋಯ್ತು ಗಾಯ್ಸ್. ಐ ಥಿಂಕ್ 9:45 ಅಂತ ಅನ್ಕೋತೀನಿ. ಸೊ ಇವಾಗ ಸತೀಶ್ ಫ್ರೆಂಡ್ ಹೋಟೆಲ್ ಸರಸ್ವತಿಪುರಂಗೆ ಬಂದ್ವಿ, ದೋಸಾ ಪಾಯಿಂಟ್ಗೆ. ಸೊ ಹೊಸದಾಗಿ ಓಪನ್ ಮಾಡಿದ್ದಾರೆ, ಪಕ್ಕದ ರೋಡಲ್ಲಿ ಓಪನ್ ಮಾಡಿದ್ದಾರೆ. ಹಳೆ ಹೋಟೆಲ್ಗಿಂತ ಪಕ್ಕದ ಒಂದು ಸ್ವಲ್ಪ ಮುಂದೆ ಓಪನ್ ಮಾಡಿದ್ದಾರೆ. ಬಂದ ತಕ್ಷಣ ಮಶ್ರೂಮ್ ಚಿಲ್ಲಿ ಮಾಡಿಕೊಟ್ರು. ಸೊ ಸೂಪರಾಗಿತ್ತು ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ನಾನಂತೂ ಫುಲ್ ಕೆಳಗಡೆ ತರಕಾರಿ ಬಾಳೆ ಎಲೆ ಎಲ್ಲ ಇತ್ತಲ್ವ, ಹಾಗಾಗಿ ಕೆಳಗಡೆ ಇಳಿಲಿಲ್ಲ. ಒಂದು ಅಕ್ಕಿ ರೊಟ್ಟಿ ತೊಗೊಂಡೆ, ಹೊಟ್ಟೆ ತುಂಬ ಹಶ್ವಾಗಿತ್ತು. ಸೊ ಅಕ್ಕಿ ರೊಟ್ಟಿ, ತೆಂಗಿನಕಾಯಿ ಚಟ್ನಿ, ಸಾಗು ತೊಗೊಂಡು ತಿಂದ್ಕೊಂಡು ಸತೀಶ್ ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಅವ್ರಿಗೇನೇನು ಬೇಕೋ ಅವ್ರು ತಿಂದರು. ನಮ್ಮ ಹುಡುಗನೂ ಕೂಡ ಅವ್ನಿಗೇನು ಬೇಕೋ ಅದನ್ನು ತಿಂದ್ಕೊಂಡು. ಸೊ ಚೆನ್ನಾಗಿತ್ತು. ನನಗಂತೂ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಷ್ಟೊತ್ತಿಗಪ್ಪ ಮನೆಗೆ ಹೋಗ್ತೀವಿ ಅಂತಲೂ ಕೂಡ ಅನಿಸ್ತಾಯಿತ್ತು. ಬಸವ ಜಯಂತಿ ದಿನ ಇವರು ಹೋಟೆಲ್ ಇನಾಗ್ರೇಷನ್ ಆಗಿದ್ದು. ಸೊ ಅವತ್ತು ನಾನು ಹೋಗಿದ್ದೆ, ಬಟ್ ಮೊಬೈಲ್ ತೊಗೊಂಡೋಗಿರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಮನೆಗೆ ಬಂದ ತಕ್ಷಣ ತೆಗೆದು ಎಲ್ಲ ಚೆಕ್ ಮಾಡಿ ಜೋಡಿಸ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಸಪೋರ್ಟ್ ಕೊಡಿ, ಪ್ರೀತಿ ಕೊಡಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ, ಇದನ್ನು ಆ್ಯಸ್ ಇಟ್ ಈಸ್ ಇದ್ದಾಗೆ ಹೇಳೋ ಸ್ವಭಾವ ನಂದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ, ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇನ್ಮೇಲಿಂದ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಟಾಟಾ, ಲವ್ ಯು ಜಾಸ್ತಿ, ಟೇಕ್ ಕೇರ್, ಗುಡ್ ನೈಟ್, ಬಾಯ್.